ಹಲೋ, ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು ಎಲ್ರಿಗೂ. ಇವತ್ತು ಭಾನುವಾರ ಆಗಿರೋದ್ರಿಂದ ಬೆಳಗ್ಗೆನೇ ತೋಟಕ್ಕೆ ಹೊರಟೆ. ಒಂದು ಹಸಿನ ಸಸಿ ಇತ್ತು ನೆಡುವ ಅಂದ್ಬಿಟ್ಟು ತೋಟದ ಹತ್ರ ಬಂದೆ. ಅಷ್ಟೆಲ್ಲ ಆಲ್ರೆಡಿ ಹಸುಗಳನ್ನೆಲ್ಲನೂ ಹಿಡ್ಕೊಬಂದು ಕಟ್ಟಾಕಿದ್ರು. ಇವು ಬೆಳಿಗ್ಗೆ ಹಿಡ್ಕೊಬಂದರೆ ಇನ್ನು ಸಂಜೆವರೆಗೂ ಇಲ್ಲೇ ಮೇವು, ಅಲ್ಲೇ ಪಕ್ಕದಲ್ಲೇ ಮೇವಿರುತ್ತೆ, ಅಲ್ಲೇ ಮೇವು ಕುಯ್ದು ಇಲ್ಲೇ ಹಾಕ್ತೀವಿ. ಸಂಜೆವರೆಗೂ ಇಲ್ಲೇ ಇರುತ್ತೆ. ಸಂಜೆ ಮೇಲೆ ಹಿಡ್ಕೊಂಡೋಗಿ ಹಾಲು ಕರೆಯೋದು. ಇದು ಬಂದು ನಮ್ಮದೇ ಬೇಬಿ ಕಾರ್ನು, ಆಲ್ರೆಡಿ ಕಟಾವಾಗಿರುವಂಥದ್ದು. ಇದು ಎರಡೇ ಬ್ಯಾಚು. ಈ ಸಲ ಸ್ವಲ್ಪ ಲಾಸು, ಯಾಕೆಂದರೆ ಯುದ್ಧ ನಡೀತಾ ಇದೆ ಅಂದ್ಬಿಟ್ಟು ಸಿಲಿಂಡ್ರ್ ಬರ್ತಾಯಿಲ್ಲ, ಹೋಟ್ಲ್ ಯಾವ ಓಪನ್ ಆಗ್ತಾಯಿಲ್ಲ ಅಂದ್ಬಿಟ್ಟು ಬರೀ ಎರಡೇ ಬ್ಯಾಚ್ ಕಟಾವು ಮಾಡಿರೋದು. ಈ ಸಲ ಸ್ವಲ್ಪ ಲಾಸು, ಏನು ಮಾಡೋಕ್ಕಾಗಲ್ಲ. ಅದ್ರದ್ದು ಬೀಜದ್ದು ತಗೊಂಡಿರೋ ದುಡ್ಡು ಈ ಸಲ ಆಗಿಲ್ಲ. ಇದು ಬಂದು ನಮ್ಮದೇ ತೋಟ. ಇದು ಸ್ವಲ್ಪ ಒಂದು ಶೆಡ್ ಬೇರೆ ಹಾಕಿದ್ದೀವಿ ಇಲ್ಲಿ, ಯಾಕೆಂದರೆ ಮಳೆ ಗಿಳೆ ಬಂದಾಗ ಏನೋ ಕೆಲಸ ಮಾಡುವಾಗ ಸ್ವಲ್ಪ ಸೂರಿಗೆ ಬೇಕಲ್ಲ, ಅದಕ್ಕೆ ಸ್ವಲ್ಪ ಶೆಡ್ ಹಾಕ್ಕೊಂಡಿದ್ದೀವಿ. ಇದು ಒಂದು ದೃಷ್ಟಿಗೊಂಬೆ, ಇದು ಇರಲಿ ಅಂದ್ಬಿಟ್ಟು ಒಂದು ದೃಷ್ಟಿಗೊಂಬೆ ಹಾಕಿದ್ವಿ. ಇದು ನಮ್ಮದು ಹೂವಿನ ತೋಟ, ಕಾಕಡ ಹೂವಿನ ತೋಟ. ಒಂದು 100 ಗಿಡಗಳಿದೆ. ಸುಮಾರು 1 ವರ್ಷ ಆಯಿತು ಹೂವು ಹಾಕೋದು. ಸ್ವಲ್ಪ ಯಾಕೋ ಹುಳಾಗೆಲ್ಲ ಜಾಸ್ತಿ ಆಗಿಬಿಟ್ಟು ಕಟ್ ಮಾಡಿಬಿಟ್ಟಿದ್ದು. ಇವಾಗ ಸ್ವಲ್ಪ ಪರವಾಗಿಲ್ಲ, ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ. ಒಂದೊಂದಾಗಿ ಸ್ಟಾರ್ಟ್ ಆಗ್ತಾಯಿದೆ. ನಿಮಗೆಲ್ಲ ಕಾಣುತ್ತೆ ನೋಡಿ ಬೇಕಾದರೆ. ಮತ್ತೆ ಶುರುವಾಯಿತು. ಇನ್ನೊಂದು ತಿಂಗಳಲ್ಲೆಲ್ಲ ಹೂವು ಬರುತ್ತೆ ನೋಡಿ, ಒಂದೊಂದಾಗಿ ಬರ್ತಾಯಿದೆ ಹಿಂಗೆ. ಇನ್ನೊಂದು ತಿಂಗಳಷ್ಟರಲ್ಲೆಲ್ಲ ಮತ್ತೆ ಮುಂಚೆ ಹೆಂಗೆ ಹೂವು ಬರ್ತಿತ್ತೋ ಅದೇ ಥರ ಸ್ಟಾರ್ಟ್ ಆಗುತ್ತೆ ಇನ್ಮೇಲೆ ಹೂವು. ಹಸಿನ ಸಸಿ ತಂದಿದ್ನಲ್ಲ ಮನೆಯಿಂದ, ಅದನ್ನು ಸ್ವಲ್ಪ ನೆಡುವ ಅಂದ್ಬಿಟ್ಟು ನೆಡ್ತಾಯಿದ್ದೀನಿ. ಏಕೆಂದರೆ ಈಗ ಇನ್ನೊಂದು ಹಸ್ಲಿನ ಮರ ಇದೆ ನಮ್ಮದು ಆಲ್ರೆಡಿ, ಅದು ಫಲ ಬಿಟ್ಟಿದೆ, ತೋರಿಸ್ತೀನಿ ಆಮೇಲೆ. ಈಗ ಯಾಕೆಂದರೆ ನಮ್ಮ ಅಪ್ಪ ಆಗ ನೆಟ್ಟಿರೋದಕ್ಕೆ ನಾವು ಇವಾಗ ತಿಂತಾಯಿದ್ದೀವಿ. ಈಗ ನೆಟ್ಟಲಿಲ್ಲ ಅಂದರೆ ತಿನ್ನೋಕ್ಕಾಗ್ತದೆ. ಅದೇ ರೀತಿ ನಾವು ಇವಾಗ ನೆಟ್ಟರೆ ಮುಂದಕ್ಕೆ ನಮ್ಮ ಮಕ್ಕಳು ಕಾಲಕ್ಕೆ ಆಗುತ್ತೆ. ನಾವೇನು ನೆಡಲಿಲ್ಲ ಅಂದರೆ ಹೆಂಗಾಗುತ್ತೆ? ಈಗ ಅವ್ರು ನೆಟ್ಟಿರೋದಕ್ಕೆ ನಾವು ತಿಂತಾಯಿದ್ದೀವಿ. ಈಗ ನಾವು ನೆಟ್ಟರೆ ನಮ್ಮ ಮುಂದೆ ನಮ್ಮ ಮಕ್ಕಳು ತಿಂತಾರೆ. ಅದೇ ರೀತಿ ಸ್ವಲ್ಪ ನೀರು ಹಾಕುವ ಅಂದ್ಬಿಟ್ಟು ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರೆಲ್ಲ ಹಾಕಿ ಅಲ್ಲೇ ಡ್ರಮ್ಮಿಗೆ ತುಂಬಿರ್ತೀವಿ. ಕರೆಂಟ್ ಬಂದಾಗ ಡ್ರಮ್ ಇದೆ, ಆ ಡ್ರಮ್ಗೆ ನೀರು ತುಂಬಿಬಿಟ್ಟಿರ್ತೀವಿ. ಯಾಕೆಂದರೆ ಸಣ್ಣ ಪುಟ್ಟ ಗಿಡಗಳಿಗೆ ನೀರು ಹಾಕೋಕ್ಕೆ ಸರಿ ಹೋಗುತ್ತೆ ಅಂತ ನೋಡಿ. ಇದು ಬಂದು ನಮ್ಮದು ಇನ್ನೊಂದು ಕೆಳಗಡೆ ತೋಟ ಇದೆ, ಹಸಿನ ಮರ ದೊಡ್ಡದು. ಈ ಸಲ ಫಲ ಬಿಟ್ಟಿದೆ. ಹೋದ ಸಲ ಸ್ವಲ್ಪ ಹುಳ ಎಲ್ಲ ಆಗಿಬಿಟ್ಟಿತ್ತು, ಸರಿಯಾಗಿ ತಿನ್ನೋಕ್ಕಾಗಲಿಲ್ಲ. ಈ ಸಲ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಮರದಲ್ಲೇ 1-2 ಹಣ್ಣಾಗಿತ್ತು, ಒಂದು ಕೊಳೆತಾಗಿತ್ತು, ಇನ್ನೊಂದು ಚೆನ್ನಾಗಿತ್ತು. ಅದ್ರ ಜೊತೆಗೆ 1-2 ತೆಂಗಿನಕಾಯಿ ಬಿದ್ದಿತ್ತು. ಅದನ್ನು ಸ್ವಲ್ಪ ಚೀಲಕ್ಕೆ ಹಾಕ್ಕೊಂಡು ನೋಡಿ, ಅಲ್ಲೊಂದು ಕೊಳೆತೋಗ್ಬಿಟ್ಟಿದ್ದೆ ಮರದಲ್ಲೇ ಹಣ್ಣಾಗಿ, ನೋಡ್ಕೊಳ್ದೇ ಕೊಳೆತೋಗ್ಬಿಟ್ಟಿದ್ದೆ. ಇನ್ನೊಂದು ಚೆನ್ನಾಗಿದೆ. ಮರದಲ್ಲೇ ಹಣ್ಣಾಗಿದ್ದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಅದನ್ನ ಚೀಲಕ್ಕೆ ಹಾಕ್ಕೊಂಡು ಬಂದೆ. ಅಷ್ಟರಲ್ಲಿ ಮೇವೆಲ್ಲ ಹಾಕಿದ್ರು, ಮೇವು ಮೇಯ್ತಾವೆ ನೋಡಿ. ಇವಕ್ಕೆ ಈ ಮರದ ನೆರಳಲ್ಲಿ ಇನ್ನೂ ತಂಪಾಗಿರುತ್ತೆ. ಈಗ ಮನೆ ಸೀಟ್ ಕೆಳಗಡೆ ಇರೋದಕ್ಕಿಂತ ಈ ಥರ ತೋಟದಲ್ಲಿ ಮರದ ನೆರಳನ್ನೇ ಕೆಳಗಡೆ ಮೇಯ್ದರೆ ಇನ್ನೂ ಚೆನ್ನಾಗಿರ್ತದೆ, ತಂಪಾಗಿ. ಯಾವುದೇ ರೀತಿ ಇರೋದಿಲ್ಲ ನೋಡಿ. ಆರಾಮಾಗಿ ಮೇಯ್ತವೆ. ಇನ್ನು ಸಂಜೆ 3 ಗಂಟೆವರೆಗೂ ಮೇಯ್ತವೆ. ಇದು ಒಂದು ಸ್ವಲ್ಪ ಇವು ಚೋಟುಗಳು ಇನ್ನೂ ಸ್ವಲ್ಪ ಅಭ್ಯಾಸ ಇರಲಿಲ್ಲ. ಈಗ ಹೊಸ್ದಾಗಿ ಕರ್ಕೊಬತ್ತಾರೆ ತೋಟದ ಹತ್ರಕ್ಕೆ ಇವನ್ನ ನೋಡಿ. ಹಂಗೆ ಇಲ್ಲೇ ಸ್ವಲ್ಪ ನಾಷ್ಟನೂ ಇಲ್ಲಿಗೆ ತಂದುಬಿಟ್ಟಿದ್ದೆ ಬೆಳಗ್ಗೆ. ಸ್ವಲ್ಪ ಹೋಗೋದು ಲೇಟ್ ಆಗುತ್ತದೆ ಅಂದ್ಬಿಟ್ಟು ಅಲ್ಲೇ ಬಾಳೆ ಎಲ್ಲ ಕುಯ್ಕೊಂಡು ಬಾಳೆಯಲ್ಲಿ ಊಟ ಮಾಡಿದ್ರೆ ಇನ್ನೂ ಸ್ವಲ್ಪ ಚೆಂದ. ಅಂದರೆ ತೋಟ ಮಾಡದಲ್ಲಿ ಊಟ ಮಾಡ್ತಾಯಿದ್ರೆ ಅದ್ರ ಖುಷಿನೇ ಬೇರೆ. ನಿಮಗೂ ಗೊತ್ತಿರುತ್ತೆ ಮಾಡಿರೋರಿಗೆ. ಅಲ್ಲೇ ಮನೆಯಲ್ಲೇ ತೊಗೊಬಿಟ್ಟು ಸ್ವಲ್ಪ ಟೀ ಎಲ್ಲ ತೊಗೊಂಡು ಹೋಗಿದೆ. ಅಲ್ಲೇ ಬಾಳೆ ಎಲ್ಲ ಕುಯ್ಕೊಂಡು ಅಲ್ಲೇ ನಾಷ್ಟ ಮಾಡಿ ಮುಗಿಸ್ದೆ. ಅಷ್ಟರಲ್ಲಿ ಇವು ಮೇಯ್ತಾಯಿದ್ದೋ ನೋಡಿ. ಇದು ಬಾಗೆ ಮರ. ನಾನು ಫ್ರೀ ಇದ್ದಾಗೆಲ್ಲ ನೋಡಿ ಫ್ರೀ ಇದ್ದಾಗೆಲ್ಲ ಈ ದೊಡ್ಡ ಮರ ಇದು, ನೆರಳು ಚೆನ್ನಾಗಿರುತ್ತೆ ಫುಲ್ಲು. ಬಂದು ಇಲ್ಲಿ ಆರಾಮಾಗಿ ಗಾಡಿ ನಿಲ್ಲಿಸ್ಬಿಟ್ಟು ಗಾಡಿ ಮೇಲೆ ಕೂತ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ತೀನಿ. ತೋಟದಾಗೆಲ್ಲ ಬಂದಾಗ ಇಲ್ಲೇ ಟೈಮ್ ಪಾಸ್ ಮಾಡೋದು ಆಲ್ಮೋಸ್ಟ್ ನಾನು ಯಾವಾಗಲೂ ನೋಡಿ. ಸಂಜೆವರೆಗೂ ಇಲ್ಲೇ ಪಕ್ಕದಲ್ಲಿ ಕರೆಂಟ್ ಇನ್ನೇನು ಬರುತ್ತೆ, ನೀರು ಕುಡಿಸ್ಬಿಟ್ಟು ಇಲ್ಲೇ ಒಂದೇ ಸಲ ಹಿಡ್ಕೊಂಡು ಹೋಗೋದ ಮನೆಗೆ. ಅಲ್ಲಿಂದ ನಾನು ಬಂದಿದ್ದೆ ನಮ್ಮ ಚಿಕ್ಕಪ್ಪವ್ರ ಮನೆ ಹತ್ರ. ಅಲ್ಲಿ ಅವ್ರದ್ದು ಅಂಗಡಿ ಎಲ್ಲ ಇದೆ, ಪ್ರಾವಿಷನ್ ಸ್ಟೋರ್ ಇದು ಅವ್ರದ್ದೇ ನೋಡಿ. ಅಲ್ಲಿಂದ ಬಂದೆ. ಎಲ್ಲರೂ ಮಾತಾಡ್ತಾನೆ ಅಂತ ಅವ್ರು ಯಾರೂ ಇರಲಿಲ್ಲ ನೋಡಿ. ಇದು ಗುಜರಿ ಅವ್ರದ್ದೇ. ಪ್ಲಾಸ್ಟಿಕ್ ಐಟಮ್ಮು ಮತ್ತು ಸ್ಟೀಲ್ ಐಟಮ್ಮು ಎಲ್ಲ ಸಿಗುತ್ತೆ ಇಲ್ಲಿ. ಮನೆಗೆ ನಾವು ಏನೇನು ಉಪಯೋಗಿಸ್ತೀವೋ ನೋಡಿ, ಪ್ರತಿಯೊಂದು ಐಟಮ್ಮು ಸಿಗುತ್ತೆ ಇಲ್ಲಿ. ಪ್ಲಾಸ್ಟಿಕ್ ಐಟಮ್ಮು ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ. ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಬಂದು ತಗೋಬೋದು. ಇದು ಲೊಕೇಟ್ ಆಗಿರೋದು ಕೆಸ್ರು ರೋಡು, ಬೈರಪಟ್ಟಣ ನೋಡಿ. ಪ್ರತಿಯೊಂದು ಲ್ಯಾಡರ್ ಎಲ್ಲ ಸಿಗುತ್ತೆ ಇಲ್ಲಿ. ಪ್ರತಿಯೊಂದು ಐಟಮ್, ಪ್ಲಾಸ್ಟಿಕ್ ಐಟಮ್ ಏನೇನು ಉಪಯೋಗಿಸ್ತೀವೋ ನಾವು ದಿನನಿತ್ಯ, ಅದೆಲ್ಲ ಐಟಮ್ಮು ಇಲ್ಲಿ ಸಿಗುತ್ತೆ ನೋಡಿ. ಅವಶ್ಯಕತೆ ಇರೋರು ಬಂದು ತಗೋಬೋದು. ಮತ್ತು ಇದೇ ರೀತಿ ಸ್ಟೀಲ್ ಐಟಮ್ಮು ಸಿಗುತ್ತೆ ಇಲ್ಲಿ. ನಾವು ಏನು ಮನೆಗೆ ಉಪಯೋಗಿಸ್ತೀವಲ್ಲ ಸ್ಟೀಲ್ ಐಟಮ್ಮು, ಪ್ರತಿಯೊಂದು ಸ್ಟೀಲ್ ಐಟಮ್ಮು ಸಿಗುತ್ತೆ ಇಲ್ಲಿ. ಬೇಕಾದವರು ಬಂದು ತಗೊಳ್ಳಿ. ಪ್ರತಿಯೊಂದು ಕುಕ್ಕರ್ ತಾವಿಂದ ಹಿಡಿದು ಏನೇನು ಸ್ಟೀಲ್ ಐಟಮ್ ಇದೆಯೋ
ಎಲ್ಲ ಸ್ಟೀಲ್ ಐಟಮು ಇಲ್ಲಿ ಸಿಗುತ್ತೆ, ಬಂದು ಅವಶ್ಯಕತೆ ಇರೋರು ತಗೋಬೋದು. ಮತ್ತು ನಿಮ್ದು ಯಾವುದೋ ಹಳೆಯ ಸಾಮಾನು ಕಬ್ಬಿಣ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಏನೇ ನಿಮ್ಮದು ಹಳೆ ಸ್ಕ್ರ್ಯಾಪ್ ಐಟಮ್ ಏನೇ ಇದ್ದರೂ ಇಲ್ಲಿ ತಂದು ಹಾಕ್ಬೋದು. ಇಲ್ಲಿ ನ್ಯೂಸ್ ಪೇಪರಿಂದ ಹಿಡಿದು ನೋಟ್ಬುಕ್ಕಿಂದ ಹಿಡಿದು ಎಲ್ಲನೂ ತಗೋತಾರೆ. ಇದು ಬಂದು ನೋಡಿ, ಬಾಳೆಹಣ್ಣನ್ನು ಹಣ್ಣು ಮಾಡುವಂಥ ಜಾಗ. ನ್ಯಾಚುರಲ್ ಆಗಿ ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡಲ್ಲ. ಸುಮಾರು ವರ್ಷಗಳಿಂದ ಇದೇ ನಡ್ಕೊಬಂದಿದೆ. ಇದು ಯಾವುದೇ ರೀತಿ ಕೆಮಿಕಲ್ ಇಲ್ಲದೇ ಹಣ್ಣು ಮಾಡಿಕೊಡ್ತಾರೆ. ನೋಡಿ, ಕಾಟನ್ ಪೀಸು ಹಳೇದು, ಬಿಂದಿಗೆಯಿಂದ ಹಿಡಿದು ಎಲ್ಲ ಪ್ರತಿಯೊಂದು ಐಟಮು ಇಲ್ಲಿ ಸಿಗುತ್ತೆ. ನಿಮ್ದು ಯಾವುದೇ ಹಳೆ ಸಾಮಾನುಗಳು ಏನೇ ಇದ್ದರೂ ತಂದು ಇಲ್ಲಿ ಹಾಕ್ಬೋದು. ನೋಡಿ, ಇದು ವಾಟ್ರ್ ಬಾಟ್ಲು, ಹಳೆ ವಾಟ್ರ್ ಬಾಟ್ಲುಗಳು ಎಲ್ಲ ಪ್ರತಿಯೊಂದು ಐಟಮು ತಗೋತಾರೆ. ಇದು ಗುಜರಿ, ಇದು ಇವ್ರದ್ದು ಪ್ರತಿಯೊಂದು ಐಟಮ್, ಹಳೆ ಐಟಮ್ ಏನೇ ಇದ್ದರೂ ಹಾಕ್ಬಿಟ್ಟು ನಿಮ್ಗೆ ಏನು ಬೇಕೋ ಅಲ್ಲಿ ತಗೋಬೋದು. ಇದಾಗಿತ್ತು ಇವತ್ತಿನ ನನ್ನ ಸಂಡೇ ವ್ಲಾಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.